ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಜೋಳದ ರೊಟ್ಟಿ. ಜೋಳದ ರೊಟ್ಟಿಯ ಬೆನಿಫಿಟ್ಸ್ ಏನಂದರೆ ಅದು ರಿಚ್ ಇನ್ ಫೈಬರ್, ಗ್ಲುಟೆನ್ ಫ್ರೀ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ಡಯಾಬಿಟಿಸ್ ಪೇಷಂಟ್ಗಂತೂ ಒಳ್ಳೆಯ ಆಹಾರ. ಈಗ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಅಳತೆ ಕಪ್ಪು ತೊಗೊಂಡ್ಬಿಟ್ಟು ಅದರದ್ದು 3 ಕಪ್ ನೀರನ್ನು ಒಂದು ಪಾತ್ರೆಗೆ ಹಾಕಿ ನೀರನ್ನು ಕಾಯಿಸೋಗೆ ಇಟ್ಬಿಡಿ. ಒಂದು ಸ್ವಲ್ಪ ಉಪ್ಪು ಹಾಕಿರಿ. ನೀರು ಕುದಿಯುವಾಗ ಜೋಳದ ಹಿಟ್ಟನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಎಷ್ಟು ಕಪ್ ನೀರು ತೊಗೊಂಡಿರ್ತೀರೋ ಅಷ್ಟು ಕಪ್ ಹಿಟ್ಟನ್ನ ನಿಧಾನವಾಗಿ ಹಾಕಬೇಕು. ಅದನ್ನು ಏನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಅದು 5 ನಿಮಿಷ ಕುದಿಬೇಕು. ಕೆಲವೊಬ್ಬರು ಹಿಟ್ಟಿಗೆ ಬಿಸಿನೀರನ್ನು ಹಾಕ್ಕೊಂಡು ಮಾಡ್ತಾರೆ. ಆ ಮೆಥಡ್ಗಿಂತ ಈ ಮೆಥಡಲ್ಲಿ ಮಾಡಿದರೆ ತುಂಬ ಒಳ್ಳೆಯದು, ರೊಟ್ಟಿ ಚೆನ್ನಾಗಿ ಬರುತ್ತೆ. 5 ನಿಮಿಷ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಮತ್ತು ಹಿಟ್ಟನ್ನ. ಈಗ ಆ ಹಿಟ್ಟನ್ನ ಚೆನ್ನಾಗಿ ನಾದಬೇಕು. ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಡಿ. ಸ್ವಲ್ಪ ಬಿಸಿ ಇರುವಾಗಲೇ ಕೈ ಸುಡುತ್ತೆ ಅಂತಂದರೆ ಒಂದು ಕಪ್ನ ಉಲ್ಟಾ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ನಾದಿ ಅದರೊಳಗಿರೋ ಗಂಟೆಲ್ಲ ಹೋಗಬೇಕು. ಆನಂತರ ಸ್ವಲ್ಪ ಜೋಳದ ಹಿಟ್ಟನ್ನ ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾ ನಾದಬೇಕು. ಆ ಹಿಟ್ಟು ನೀವು ಚಪಾತಿ ಕಲಿಸಿದಾಗ ನಿಮಗೆ ಹೆಂಗೆ ಗೊತ್ತಾಗುತ್ತೋ ಓಕೆ ಆ ಹಿಟ್ಟು ಇವಾಗ ನಾವು ಉದ್ದಕ್ಕೆ ರೆಡಿ ಇದೆ ಅಂತ ಅಲ್ಲಿಯವರೆಗೂ ಅದೇ ಥರನೇ ಇಲ್ಲಿನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾದಿ ಅದು ಹದವನ್ನು ನೋಡ್ಕೋಬೇಕು. ಇಲ್ಲಿ ಒಂದು ವಿಷಯ ನೆನಪಿಟ್ಕೋಬೇಕು, ಚಪಾತಿ ಹಿಟ್ಟು ಕಲಸಿ ನೆನೆಯೋಕ್ಕೆ ಇಡ್ತೀವಿ, ಆದರೆ ಇಲ್ಲಿ ಅದರ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಿಟ್ಟನ್ನ ತೊಗೊಂಡ್ಬಿಟ್ಟು ರೊಟ್ಟಿ ಸುಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕೈಯಲ್ಲಿ ಅದನ್ನು ಬಾರ್ಡರ್ನೆಲ್ಲ ಸೆಟ್ ಮಾಡಿಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಒಂದು ವಿಷಯ ನೆನ್ಪಿಡ್ಕೋಬೇಕು, ಮೇಲೆ ಹಿಟ್ಟು ಹಾಕೋಬಾರ್ದು. ಹಾಕ್ಕೊಂಡ್ರೆ ರೊಟ್ಟಿ ಸೀದೋಗುತ್ತೆ. ತುಂಬ ಪ್ರೆಷರ್ ಕೂಡ ಹಾಕಬಾರ್ದು, ನಿಧಾನವಾಗಿ ಲಟ್ಟಿಸ್ಬೇಕು. ರೊಟ್ಟಿ ಬೇಯಿಸುವಾಗ ಕೆಳಗಿನ ಭಾಗ ಮೇಲೆ ಬರಬೇಕು. ಅಲ್ಲಿ ಏನು ಎಕ್ಸ್ಟ್ರಾ ಹಿಟ್ಟಿರುತ್ತಲ್ವ ಅದನ್ನು ಒಂದು ಬಟ್ಟೆ ತೊಗೊಂಡು ನೀರಿನ ಮೂಲಕ ಅದನ್ನ ತೆಗಿಬೇಕು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಜೋಳದ ರೊಟ್ಟಿ ರೆಡಿ. ರೊಟ್ಟಿಗೆ ನೀವು ತರಕಾರಿ ಪಲ್ಯ, ಕಾಳಿನ ಪಲ್ಯ, ಚಟ್ನಿ ಪೌಡರು, ತರಕಾರಿಗಳು, ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ, ಸೊಪ್ಪು ಇವನ್ನೆಲ್ಲ ಉಪಯೋಗಿಸ್ಬೋದು.